ಇವತ್ತು ಏನು ವಿಷಯ ಅಂದರೆ ಪಾಪು ಬಟ್ಟೆಗಳನ್ನೆಲ್ಲ ಜೋಡಿಸಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಸೊ ನೋಡಿ ಹಿಂಗಾಗಿದೆ, ಈ ಥರ ಫುಲ್ ರೆಡ್ಡಿಶ್ ಆಗಿದೆ, ಏನೋ ಒಂಥರ ತುಂಬ ಕಷ್ಟ ಇಲ್ಲ, ಕಣ್ಣು ಈ ಥರ ಬ್ಲಿಂಕ್ ಮಾಡಿದ್ರೆ ಚುಚ್ಚುತ್ತೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದೆ, ಬಟ್ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಅದಕ್ಕೆ ಆ ಗ್ಯಾಪಲ್ಲಿ ಬಟ್ಟೆ ಮಡ್ಸೋಣ ಅಂತ. ಸೊ ಹಿಂಗೆ ರಂಪಾಟ. ಇದು ಫುಲ್ ಡೈಲಿ ವೇರ್ಸ್ ಅದು, ಇದನ್ನು ಡೈಲಿ ವೇರ್ಸ್ ಥರನೇ ಅವಳದೇ ವಸ್ತುಗಳು ಇದೆಲ್ಲ, ಇದರಲ್ಲಿ ಎಲ್ಲ ಮಿಕ್ಸ್ಚರಲ್ಲಿದೆ. ಸೊ ಈ ಥರ ಎಲ್ಲ ಇಲ್ಲಿ ಯೂಸ್ ಆಗಲ್ಲ, ಈ ಥರ ಡ್ರೆಸ್ಗಳೆಲ್ಲ ಇಲ್ಲಿ ಯೂಸ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಶೆಕೆ ಆಗಿರೋದ್ರಿಂದ ಇದನ್ನೆಲ್ಲ ಹಾಕೊಳ್ಳೋಕೆ ಇಷ್ಟನೇ ಪಡಲ್ಲ. ಆದರೂ ಇನ್ನೇನು ಮಾಡೋದು, ತಂದುಬಿಟ್ಟಿದ್ದೀವಲ್ಲ, ವೇಸ್ಟ್ ಆಗುತ್ತೆ ಮಕ್ಕಳು ಬಟ್ಟೆ ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಒಂದೊಂದು ಅಕೇಶನ್ಗೆ ಹಾಕ್ತೀನಿ. ಇದೆಲ್ಲ ಇದೆ, ಇದಕ್ಕೆ ಫ್ರಾಕ್, ಇದು ನೀವು ನೋಡಿದ್ದೀರಾ ಈ ಫ್ರಾಕ್ನ, ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ಇನ್ನೂ ಹಾಕೋಕ್ಕಾಗಿಲ್ಲ. ಫ್ರಾಕ್ ಮಾತ್ರ ಯೂಸ್ ಮಾಡ್ತಿದ್ದೀನಿ, ಟೀ ಶರ್ಟ್ ಲೂಸ್ ಆಗುತ್ತೆ ಅದಕ್ಕೆ ಇಟ್ಟಿದ್ದೀನಿ ಹಂಗೇ. ಎಲ್ಲನೂ ಜೋಡಿಸಿದ್ದು ಕೂಡ ನಾವು ಬರೋ ಅಷ್ಟೊತ್ತಿಗೆ. ಇನ್ನು ನನ್ನ ಫೇವ್ರೆಟ್ ಡ್ರೆಸ್ ಅಂದರೆ ಇದು ಹೆಣ್ಮಕ್ಳದು ಅಂತಲ್ಲ, ಗಂಡು ಮಕ್ಳದು ಬಟ್ಟೆಗಳು ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ, ಇದು ಪುಟಾಣಿ ಸ್ಕರ್ಟು ನಂಗಂತೂ ಫೇವ್ರೆಟ್ಟು. ಬಟ್ ರೇಟ್ ಕೇಳಿದ್ರೆ ಮಾತ್ರ ಯಾವ ಬಟ್ಟೆನೂ ತೊಗೊಳೋದು ಬೇಡ ಕಣಪ್ಪ ಅಂತ ಅನಿಸುತ್ತೆ. ಮತ್ತು ತೊಗೊಳ್ಳೇಬೇಕು, ಹಾಕ್ಕೊಳ್ಳೇಬೇಕು. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಊರಿಗೆ ತೊಗೊಂಡೋಗಿದ್ದು ಅದು ಇದು ಎಲ್ಲ. ಸೊ ಹಾಗಾಗಿ ಜೋಡಿಸಿಟ್ಬಿಡೋಣ. ಇದ್ರ ಮಧ್ಯೆ ಏನಂದರೆ ವಿಷಯ, ಇದೊಂದು ಡ್ರೆಸ್ ಸಕ್ಕದಾಗಿತ್ತು, ಬಟ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದು. ತುಂಬ ಕ್ಯೂಟ ಕಾಣೋಳು ಇದನ್ನ ಹಾಕ್ಕೊಂಡಾಗೆಲ್ಲ. ಹಾಳು ಮಾಡಿದ್ದಾಳೆ ಹಿಂಗೆ ಹಾಕ್ಬಿಟ್ಟು. ಇದೆಲ್ಲ ಆತ್ಮಿಕಂದು, ನಮ್ಮ ನಮ್ಮ ನಾದಿನಿ ಮಗಳದು. ಇದು ಆಲ್ಮೋಸ್ಟ್ ಹೇಳಿ ಬಟ್ಟೆ ನಾನು ಜಾಸ್ತಿ ತೊಗೊಂಡಿಲ್ಲ, ಯಾಕೆಂದರೆ ನಮ್ಮ ನಾದಿನಿ ಮಗಳದೇ ಜಾಸ್ತಿ ಹಾಕ್ತೀನಿ ನಾನು. ಯಾಕೆಂದರೆ ಅವರು ಜಾಸ್ತಿ ಯೂಸ್ ಮಾಡಿರಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕಲ್ವ, ಹಾಗಾಗಿ ನಾನೇ ಹಾಕ್ತೀನಿ. ಅವಳಿಗೆ ಇದೆಲ್ಲ ಅವಳದೇನೆ, ದೊಡ್ಡದು ಆದರೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಹಾಕೋಣ ಅಂತ ಇಟ್ಟಿದ್ದೀನಿ. ನೋಡಿದ್ದೆ ಎಷ್ಟು ಕ್ಯೂಟಾಗಿರೋದಲ್ವ ಇದೆ. ಸೊ ವಿಷಯ ಏನಂದರೆ, ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಒಂಥರ ತುಂಬ ಕನ್ಫ್ಯೂಷನ್ ಮೂಡಲ್ಲಿದ್ದೆ. ಅಂದರೆ ಫ್ಯಾಮಿಲಿ ಹೇಗೆ ತಗೊಳುತ್ತೋ ಇದನ್ನು, ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಇಲ್ಲ ಬೈದ್ಬಿಡ್ತಾರಾ, ಬೇಡ ಅಂತಾರ, ಹೆಂಗೆ ಸ್ಟಾರ್ಟ್ ಮಾಡೋದು, ಕಮೆಂಟ್ಸ್ಗಳಿಗೆ ಹೇಗೆ ನಾನು ರಿಪ್ಲೈ ಕೊಡೋದು, ಹಿಂಗೆ ವಿಡಿಯೋ ಮಾಡೋದು, ಹಿಂಗೆ ಎಡಿಟಿಂಗ್ ಮಾಡೋದು, ಇದೆಲ್ಲ ಕ್ವೆಶನ್ಸ್ ನನ್ನ ತಲೆಯಲ್ಲಿ ಗಿರಗಿರ ಅಂತ ಸುತ್ತುತ್ತಾ ಇತ್ತು. ಐ ಥಿಂಕ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು 3 months 4 months ಯೋಚನೆ ಮಾಡಿದ್ದೀನಿ ನಾನು, ಮಾಡಬೇಕಾ ಬೇಡವಾ, ಇಲ್ಲ ಹೆಂಗೆ ತೊಗೊಂಡೋಗೋದು, ಹೆಂಗೆ ಇದನ್ನ ನಡೆಸೋದು ಅಂತ ಭಾರಿ ಕನ್ಫ್ಯೂಷನಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗಾಗಿದೆ ಅಂದರೆ, ಒಂಥರ ಬ್ಯುಸಿ ಸ್ಕೆಡ್ಯೂಲ್. ನಾನು ಏನೋ ಮಾಡ್ತಿದ್ದೀನಿ ಕೆಲಸನ, ನನಗೂ ಕೆಲಸ ಇದೆ, ನಾನು ಬ್ಯುಸಿ ಆಗ್ತಿದ್ದೀನಿ, ಆ ಥರ ಫೀಲಿಂಗ್. ಮುಂಚೆ ಹೆಂಗಿತ್ತಂದರೆ, ಫ್ರೀ ಆಗಿದ್ದೀನಲ್ಲ, ಇಷ್ಟು ಓದಿದ್ದೀನಿ, ಮನೇಲಿ ಕೂತಿದ್ದೀನಿ, ದುಡಿತಾ ಇಲ್ಲ, ನಾನು ಡಿಪೆಂಡ್ ಆಗಿದ್ದೀನಿ, ಆ ಥರ ಫೀಲ್ ಆಗ್ತಾಯಿತ್ತು. ಡಿಪೆಂಡ್ ಆಗಿದ್ದೀನಿ ಅಂತ ಅನ್ಸೋಕ್ಕೆ ನನ್ನ ಹಸ್ಬೆಂಡ್ ನನಗೆ ಬಿಟ್ಟಿಲ್ಲ. ಯಾವತ್ತೂ ಅಷ್ಟೇ ಅವರು ದುಡಿತಿಲ್ಲ, ಇದ್ಯಾಕೆ ಹೀಗೆ ಖರ್ಚು ಮಾಡ್ತೀಯಾ, ಇದ್ಯಾಕೆ ಹಂಗೆ ಖರ್ಚು ಮಾಡ್ತೀಯ ಅಂತ ಯಾವತ್ತೂ ನನಗೆ ಕ್ವೆಶನ್ ಮಾಡಿಲ್ಲ. ಆ ಥರ ಮನುಷ್ಯ ಅವರು. ಆ ಕಂಫರ್ಟ್ ಝೋನ ನನಗೆ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಆ ಥರ ರಿಗ್ರೆಟ್ ಮಾಡ್ತೀರಾ, ನನ್ನ ದುಡ್ಡು ನಿಮ್ಮ ದುಡ್ಡು ಅಲ್ವಾ, ಆ ಥರ ತೊಗೊತಾರೆ ಅವರು. ಬಟ್ ನನಗೆ ಯಾವಾಗಲೂ ಅನಿಸೋದು, ಇಲ್ಲ ನಾನು ದುಡಿಬೇಕು, ನಾನೇನಾದ್ರು ಮಾಡಬೇಕು, ನಾನು ಬ್ಯುಸಿ ಆಗಬೇಕು, ಏನೋ ಒಂಥರ ಬ್ಯುಸಿಯಾಗಿರಬೇಕು ಅಂತ ನನಗೆ ಇಷ್ಟ. ಹಾಗಾಗಿ ಯೂಟ್ಯೂಬ್ನ ಅಂದರೆ ಬಿಸ್ನೆಸ್ ಮಾಡಿದ್ರೆ ಮಗಳನ್ನ ಬಿಟ್ಟು ಹೊರಗಡೆ ದುಡಿಯೋಕ್ಕೆ ಹೋಗಬೇಕು, ಕೆಲಸಕ್ಕೆ ಹೋದ್ರೂ ಮಗಳನ್ನ ಬಿಟ್ಟು ಹೋಗಬೇಕು. ಹೆಂಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು? ನನಗೆ ಮಗಳನ್ನ ಬಿಟ್ಟು ಹೋಗೋಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಯಾಕೆಂದರೆ ನಮ್ಮಮ್ಮ ಕಂಡಕ್ಟರ್ ಆಗಿರೋದ್ರಿಂದ ನಾನು ಚಿಕ್ಕ ವಯಸ್ಸಿಂದಲೂ
ನನ್ನ ತಮ್ಮ ಹಾಸ್ಟೆಲಲ್ಲಿದ್ದ ನನ್ನನ್ನು ಅಪ್ಪ ನೋಡ್ಕೊಳ್ಳೋರು. ಆ ಅಮ್ಮ ಮಗಳ ಮಧ್ಯೆ ಇದು ಆ ಕಮ್ಯುನಿಕೇಷನ್ ಇರಲಿಲ್ಲ. ಏನಂದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಮ್ಮ ಅಂದಿರು ಊಟ ಮಾಡಿಸ್ಬೇಕು, ಶೂ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಜಡೆ ಹಿಡಿಬೇಕು, ಈ ಥರ ಆಸೆಗಳು ನನಗೆ ತುಂಬಾ ಇರೋದು. ಯಾವಾಗಾದರೂ ಅಮ್ಮ ಒಂದಿನ ರಜೆ ಹಾಕಿದಾಗ ಹಾಗೆಲ್ಲ ಮಾಡ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗೋದು. ಇವತ್ತು ರಜೆ ಹಾಕಿದ್ದಾರೆ ನಮ್ಮಮ್ಮ, ನನಗೆ ಜಡೆ ಎಳಿತಾರೆ, ನನಗೆ ಬಟ್ಟೆ ಹಾಕ್ತಾರೆ, ಶೂ ಹಾಕ್ತಾರೆ, ತಿಂಡಿ ತಿನ್ನಿಸ್ತಾರೆ. ಆ ಥರ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನನಗೆ ಅವಾಗಿಂದ ಏನೋ ಒಂಥರ ಹುಚ್ಚು. ಏನಂದರೆ ನಾನು ನನ್ನ ಮಕ್ಕಳಿಗೆ ಈ ಕೊರತೆ ಬರಬಾರ್ದು. ನನ್ನಮ್ಮ ಇಲ್ವಲ್ಲ ಅನ್ನೋ ಮಿಸ್ಸಿಂಗ್ ತಂದೆಯದು ಅಷ್ಟು ಕಾಣಲ್ಲ. ಅವ್ರು ಬಂದು ಒಂದು ಅರ್ಧ ಗಂಟೆ ಆಟ ಆಡಿಸಿದ್ರು ಮುಗೀತು ಅವ್ರದ್ದು. ಅದೇ ಅವರಿಗೆ ಖುಷಿ. ಬಟ್ ಅಮ್ಮ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂದಿದ್ರು ಮಕ್ಕಳಿಗೆ ತುಂಬಾ ಕಾಡುತ್ತೆ. ಅದಕ್ಕೋಸ್ಕರ ನಾನು ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ. ನನಗಿಷ್ಟ ಆಗಲಿಲ್ಲ. ಬಿಸ್ನೆಸ್ ಮಾಡೋಣ ಅಂದ್ರೂ ನನ್ನ ಮಗುನ ಬಿಟ್ಟು ಹೋಗಲೇಬೇಕು. ಅದಕ್ಕೆ ಈ ನಿರ್ಧಾರ ಮಾಡಿದೆ. ಇನ್ನು ಮನೆಯಲ್ಲೇ ಕುತ್ಕೊಂಡು ಮಾಡೋ ಕೆಲಸ ನನಗೆ ಗೊತ್ತಿಲ್ಲ. ಎಷ್ಟೊಂದು ಸ್ಕ್ಯಾಮ್ ನಡೀತಿದೆ ಆನ್ಲೈನಲ್ಲಿ, ದುಡ್ಡು ಇಸ್ಕೊತಾರೆ, ನಮಗೆ ಕೆಲಸನೇ ಕೊಡೋಲ್ಲ. ಇದನ್ನೆಲ್ಲ ಟ್ರೈ ಮಾಡಿ ನಾನು ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಈ ನಿರ್ಧಾರ ಮಾಡಿದೆ. ಹೌದು, ಇದು ದುಡಿಯೋಕೆ ಮಾಡ್ತಿರೋದ ಯೂಟ್ಯೂಬ್ ಅಂದರೆ ಖಂಡಿತ ಹೌದು. ಫಸ್ಟ್ ಮೋಟಿವ್ ಇರೋದೇ ಹೌದು, ನಾನು ದುಡಿಬೇಕು. ಮನೇಲಿ ಕೂತ್ಕೊಂಡು ನಾನು ದುಡಿಬೋದು. ಎಷ್ಟೊಂದು ಜನ ಹೇಗೆಲ್ಲ ದುಡಿತಿದ್ದಾರಲ್ಲ ಯೂಟ್ಯೂಬಲ್ಲಿ. ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂದಮೇಲೆ ನಾವು ಯಾಕೆ ಉಪಯೋಗಿಸ್ಕೋಬಾರ್ದಲ್ವ? ಸೊ ಹಾಗಾಗಿ ಇಲ್ಲ ಮಾಡೋಣ, ಸುಮ್ಮನೆ ಕೂತ್ಕೊಂಡು ಬಿಡ್ತೀನಿ. ಹಿಂಗಿದ್ರು ಸುಮ್ಮನೆ ಕೂತಿದ್ದೀನಿ, ವಿಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ, ಯಾವತ್ತೋ ಒಂದಿನ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಸುಮ್ಮನೆ ಕುತ್ಕೊಂಡು ಅಯ್ಯೋ ಏನು ಮಾಡಲಿಲ್ಲ ಅಂತ ಒಂದು 2-3 ಇಯರ್ಸ್ ಹೋಯ್ತು ಅಂದ್ಕೊಳ್ಳಿ. ಹೋಯ್ತಾ, ಈ ಕಡೆ ದುಡ್ಮೇನೂ ಇಲ್ಲ, ಈ ಕಡೆ ಒಂದು ಕೆಲಸನೂ ಇಲ್ಲ, ಈ ಕಡೆ ಸುಮ್ಮನೆ ಫ್ರೀಯಾಗಿ ಕೂತಿದ್ದೀವಿ, ಏನೂ ಮಾಡ್ತಾ ಇಲ್ಲ. ಅದ್ರ ಬದಲು ವಿಡಿಯೋ ಮಾಡೋದು, ಹಾಕೋದು ಅಷ್ಟೇ. ಮ್ಯಾಟರ್ ಕ್ಲೋಸು. ಬರುತ್ತಾ ಬರಲ್ವಾ ಅದು ನೆಕ್ಸ್ಟ್ ಸೆಕೆಂಡ್ರಿ. ಏನೋ ಒಂದು ಕೆಲಸ ಮಾಡ್ತಿದ್ದೀವ, ನಮಗೆ ಅಂತ ಏನೋ ಒಂದು ಕೆಲಸ ಇದೆಯಾ, ಅದು ಇಂಪಾರ್ಟೆಂಟ್. ನನಗೆ ಹಂಗೆ ಅನಿಸುತ್ತೆ. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡದೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ವೆಯ್ಟ್ ಮಾಡಿಕೊಂಡೇ ಇರ್ತೀವಿ ಹೊರತು ಸ್ಟಾರ್ಟ್ ಅಂತೂ ಆಗೋದೇ ಇಲ್ಲ. ಅದು ಅಲ್ಲೇ ನಿಲ್ಲುತ್ತೆ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಈ ಕಡೆ ಶಾರ್ಟ್ಸ್ ಹಾಕಿ, ಪುಟಾಣಿ ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ, ಮತ್ತು ಯೂಟ್ಯೂಬ್ ಹಾಕಿ, ಲಾಂಗ್ ವಿಡಿಯೋ ಹಾಕಿ, ಪುಟಾಣಿಗೆ ಮಾಡಿ 4 ನಿಮಿಷ 5 ನಿಮಿಷ. ಆಮೇಲೆ ಅದೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಒಂದು ಗೊತ್ತಾಗ್ಬಿಡುತ್ತೆ ಹೆಂಗೆ ಹಾಕಬೇಕು ಏನು ಅಂತ. ಈ ಭಯ ಪಡ್ಕೊಂಡು ಕೂತಿದ್ರೆ ಏನು ಗೊತ್ತಾ, ಕೂತ್ಕೊಂಡೇ ಇರಬೇಕು. ನನಗೆ ಗೊತ್ತಿಲ್ಲ ಅಂತ ಕೂತ್ರೆ ಗೊತ್ತಿಲ್ಲ ಅನ್ನೋ ಥರನೇ ಆಗ್ಬಿಡುತ್ತೆ. ಮತ್ತು ಯೂಟ್ಯೂಬಿಗೆ ಬರಬೇಕಂದ್ರೆ ಎಲ್ಲನೂ ಫೇಸ್ ಮಾಡೋ ಇದಿರಬೇಕು. ಮತ್ತು ಮನೇಲಿ ಸಪೋರ್ಟ್ ಇರಬೇಕು. ನಮ್ಮ ಮನೇಲಿ ಸಪೋರ್ಟ್ ಇದೆ, ಮಾಡಿ ಒಳ್ಳೆ ರೀತಿಯಲ್ಲಿ ನೀವೇನು ಮಾಡ್ತೀರೋ ಮಾಡಿ ಅಂತಾರೆ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ನಾನು ತುಂಬ ಖುಷಿಯಾಗಿದ್ದೀನಿ. ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ದುಡಿತಿದ್ದೀನೋ ಇಲ್ವಾ ಅದು ಗೊತ್ತಿಲ್ಲ ನನಗೆ. ಇನ್ನೂ ನನ್ನ ದುಡಿಮೆ ಸ್ಟಾರ್ಟ್ ಆಗಿಲ್ಲ. ಇನ್ನೂ ತುಂಬ ಟೈಮ್ ಬೇಕು. ಐ ಥಿಂಕ್ ವರ್ಷಗಟ್ಟಲೆ ಬೇಕಾಗುತ್ತೇನೋ. ಬಟ್ ನಾನೇನೋ ಒಂದು ಮಾಡ್ತಿದ್ದೀನ, ನಾನೊಂದು ಬ್ಯುಸಿ ಆಗಿದ್ದೀನ, ನನಗೆ ಅಂತ ನಾನು ಒಂದು ಕೆಲಸ ಇಟ್ಕೊಂಡಿದ್ದೀನ, ಅದು ತುಂಬ ಖುಷಿ ಕೊಡ್ತಾಯಿದೆ. ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತಾಯಿದೆ. ಇಲ್ಲ ಇವತ್ತು ವಿಡಿಯೋ ಮುಂಚೆ ಹೆಂಗಂದ್ರೆ ಅಯ್ಯೋ ದಿನ ಬರುತ್ತೆ ಹೋಗುತ್ತೆ. ಈಗ ಹಾಗಲ್ಲ. ಎದೋಬೇಕು, ಇವತ್ತು ಯಾವ ವಿಡಿಯೋ ಮಾಡೋಣ, ಇವತ್ತು ಯಾವ ಥರ ವಿಡಿಯೋ ಮಾಡೋಣ, ವಿಡಿಯೋ ಮಾಡಬೇಕು, ಇವತ್ತು ಈ ತಿಂಡಿ ಮಾಡೋಣ, ಈ ರೆಸಿಪಿ ಮಾಡೋಣ. ಆ್ಯಕ್ಟಿವ್ ಆಗಿರ್ತೀವಲ್ಲ, ಅದೇ ಒಂಥರ ನಮಗೆ ಹೆಲ್ದಿಯಾಗೂ ಇರ್ತೀವಿ. ಮೆಂಟಲಿ ತುಂಬ ಹೆಲ್ತಿಯಾಗಿರ್ತೀವಿ, ಫಿಸಿಕಲಿ ತುಂಬ ಹೆಲ್ತಿಯಾಗಿರ್ತೀವಿ. ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಜರ್ನಿ. ತುಂಬ ಖುಷಿ ಕೊಟ್ಟಿದೆ. ದುಡಿಮೆಗೋಸ್ಕರನೇ ಶುರು ಮಾಡಿದ್ದು.
ಬಟ್ ಇವಾಗ ದುಡ್ಡು ಯಾವತ್ತಾದರೂ ಬರಲಿ, ಬಟ್ ಏನೋ ಒಂಥರ ಖುಷಿಯಾಗಿ ಸಮಾಧಾನವಾಗಿ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅನ್ನೋ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಪರ್ಸ್ನಲಿ ಸಿಗ್ತಾ ಇದೆ. ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ ನೀನು, ಅಂದರೆ ಇನ್ನೇನು ಫುಲ್ ಫೇಮಸ್ ಆಗ್ಬಿಡ್ತೀಯಾ ಅಂದಾಗ ಒಂಥರ ಖುಷಿ ಆಗುತ್ತೆ. ಆಗ್ತೀನೇನೋ, ಫೇಮಸ್ ಆಗ್ಬೋದು, ಯಾರಿಗೆ ಗೊತ್ತು ಗುರು, ಯಾರಣೆ ಬರ ಯಾವಾಗ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು. ಯೂಟ್ಯೂಬಲ್ಲಿ ಇದೇ ವಿಡಿಯೋ ಹಿಂಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಹೆಂಗೆ ಕ್ಲಿಕ್ ಆಗೋದು ಗೊತ್ತೇ ಇಲ್ಲ. ನನ್ನ ಮಗಳು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಹಾಕಿದ ಫಸ್ಟ್ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. 1 ಮಿಲಿಯನ್ 3 ಡೇಸ್ಗೆ 1 ಮಿಲಿಯನ್ ಆಗಿತ್ತು ವ್ಯೂಸು. ಹಾಗೆ ಇವಾಗ ಕಮ್ಮಿ ಆಗ್ತಾಯಿದೆ, 1,000, 2,000, 3,000, 5,000 ಆ ಥರ ವ್ಯೂಸ್ ಆಗ್ತಾಯಿದೆ. ಫಸ್ಟ್ ಸ್ಟಾರ್ಟಿಂಗ್ ಮಿಲಿಯನ್ ಆದಾಗ ತುಂಬ ಖುಷಿ ಆಯಿತು. ಆ ಖುಷಿ ಇನ್ನೂ ಇದೆ, ಖಂಡಿತ ಬೇಜಾರಂತೂ ಇಲ್ಲ. ನನಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಕ್ ಆದರೆ ಕ್ಲಿಕ್ ಆದರೂ, ಇಲ್ಲ ಅಂದರೆ ಇಲ್ಲ, ಅಲ್ಲೇ ಇರ್ತೀವಿ. ಯಾವತ್ತಾದರೂ ಒಂದಿನ ಕ್ಲಿಕ್ ಆಗೇ ಆಗ್ತೀವಿ, ಪಕ್ಕ ಆಗೇ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಒಳ್ಳೆ ರೀತಿಯಲ್ಲಿ ಮಾಡಿ, ಯಾರೇ ಮಾಡ್ತೀವಿ ಅಂದರೂ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾತಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ಮಾತಾಡಿ. ಯಾಕೆಂದರೆ ಇಲ್ಲಿ ಏನೇ ಮಾತಾಡಿದ್ರು ಎಲ್ಲರಿಗೂ ಅನ್ವಯಿಸುತ್ತೆ. ನಾವೇನೋ ಮಾತಾಡೋದು, ನಾವೇನೋ ಮೋಟಿವಲ್ ಮಾಡಿರ್ತೀವಿ, ಬಟ್ ಅದು 10 ಥರ ಪೋಟ್ರೆ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಷ್ಟೇ. ಒಟ್ಟು ಸ್ಟಾರ್ಟ್ ಮಾಡ್ತಿರೋರು ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತ ತಿಂಗಳಾನ್ಗಟ್ಟಲೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಐ ಥಿಂಕ್ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗಲೇ ವಿಡಿಯೋ ಮಾಡಿಬಿಟ್ಟಿದ್ರೆ ಐ ಥಿಂಕ್ ತುಂಬ ವ್ಯೂ ಬಂದಿರೋದು ಇಷ್ಟೊತ್ತಿಗೆ. ಬಟ್ ನಾನೇ ಸ್ವಲ್ಪ ಎದ್ರುಕೊಂಡೆ ಅಂತ ನನಗನ್ಸುತ್ತೆ. ಬಟ್ ಪರವಾಗಿಲ್ಲ, ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಕಲಿತಿದ್ದೀನಿ. ನನಗೂ ಎಲ್ಲರ ಮುಂದೆ ಮಾತಾಡೋಕೆ ಸ್ವಲ್ಪ ನಾಚಿಕೆ, ಒಂಥರ ಮುಜುಗರ. ನೆಕ್ಸ್ಟ್ ಮಾತಾಡಲೇಬೇಕು, ಇಲ್ಲಾಂದರೆ ಇದರಲ್ಲಿ ಮುಂದುವರೆಯೋಕ್ಕಾಗೋದೇ ಇಲ್ಲ. ಎಲ್ಲ ಸರಿಯಾಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಚೆನ್ನಾಗಿರೋ ವಿಡಿಯೋ ತಲೆಯಲ್ಲಿದೆ. ನನಗೇನಂದರೆ ಯಾರು ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ ಸಾಥ್ ಕೊಡೋದು. ನನ್ನ ಗಂಡನಿಗೆ ಸ್ವಲ್ಪ ನಾಚಿಕೆ, ನನಗೆ ನಾಚಿಕೆ, ನೀವು ಮಾಡ್ಕೊಳ್ಳಿ, ನನಗೆ ಯಾಕೆ ಕಲಿತೀರಾ ಅಂತಾರೆ. ಅವ್ರನ್ನ ಒಪ್ಪಿಸಿ ನಾನು ಮಾಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ. ನನ್ನ ಜೊತೆ ಯಾರಾದರೂ ಸಪೋರ್ಟಿವ್ ಆಗಿದ್ದರೆ ನನಗೆ ಮಾಡ್ಸೋಕ್ಕೆ, ವೀಡಿಯೋಸ್ ಮಾಡೋಕ್ಕೆ ಖುಷಿಯಾಗುತ್ತೆ. ಇನ್ನೂ ಸ್ವಲ್ಪ ಒಬ್ಬಳೇ ಮಾಡ್ತಾಯಿದ್ರೆ ನಿಮಗೂ ಬೋರ್ ಆಗುತ್ತೆ, ಮಾಡೋ ನನಗೂ ಬೋರ್ ಆಗ್ತಾ ಇರುತ್ತೆ. ಸೊ ದಿನ ನಮ್ಮ ಆಡಿಯನ್ಸ್ಗೆ ಇದನ್ನೇ ಕೊಡಬೇಕಲ್ಲ, ಇದನ್ನೇ ಹಾಕ್ಬೇಕಲ್ಲ, ಡೈಲಿ ರೂಟೀನ್ ಏನು ಹಾಕೋದು ಅಂತ ಅನ್ನಿಸ್ತಾ ಇರುತ್ತೆ. ನೋಡೋಣ, ಮುಂದಿನ ವೀಡಿಯೋದಲ್ಲಿ ಆದಷ್ಟು ನಾನು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಬೇರೆ ಥರ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ, ತುಂಬ ಮಾತಾಡಿದ್ನ, ಬೋರ್ ಆಯಿತಾ? ಸೊ ಸಾರಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಿದ್ದೀರಾ. ತುಂಬ ಜನ ನೋಡ್ತಿದ್ದೀರಾ, ದಯವಿಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅದರಿಂದ ಯಾರಿಗೂ ಏನೂ ಲಾಸ್ ಅಂತೂ ಆಗೋಲ್ಲ, ನಿಮಗಂತೂ ಲಾಸ್ ಆಗೋಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಬಟ್ಟೆ ಮಡಿಸ್ಬಿಟ್ಟು ಮಕ್ಳಿಗೆ ಎಷ್ಟು ಬಟ್ಟೆ ತಂದರೂ ಕಮ್ಮಿನೇ. ಓದಿದ್ರೆ ಇಷ್ಟು ಬಟ್ಟೆ ಇದೆ ಆದ್ರೂ ಎಲ್ಲಾದರೂ ಓಡಬೇಕಾದ್ರೆ ಹಾಕೋಕ್ಕೆ ಬಟ್ಟೆ ಇರೋಲ್ಲ. ಯಾಕೆಂದರೆ ಎಲ್ಲ ಬಟ್ಟೆನೂ ಕಲೆ ಮಾಡ್ಕೊಂಡಿರ್ತಾಳೆ, ಮಣ್ಣು ಮಾಡ್ಕೊಂಡಿರ್ತಾಳೆ, ಇಲ್ಲ ಹಣ್ಣು ತಿಂದು ಕಲೆ ಮಾಡ್ಕೊಂಡಿರ್ತಾಳೆ, ಇಲ್ಲ ಏನಾದರೂ ಗೊಜ್ಜೆ ಮಾಡ್ಕೊಂಡು ಫುಲ್ ಕಲೆ ಮಾಡಿಕೊಂಡು ಡಿಸ್ಗಸ್ಟಿಂಗ್ ಆಗಿಟ್ಕೊಂಡಿರ್ತಾಳೆ. ಗೊಜ್ಜೆ ಕೊಟ್ಟು ನನಗೆ ಎಷ್ಟು ಚೆನ್ನಾಗಿದೆ ಟಾಪು, ನನ್ನ ಫ್ರೆಂಡ್ ಕೊಟ್ಟಿದ್ದು. ಹೆಂಗೆ ಇಲ್ಲೆಲ್ಲ ಕಲೆ ಮಾಡಿರ್ತಾಳೆ, ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಂದಾಗ ಬಟ್ಟೆನೇ ಇರೋಲ್ಲ. ಈ ವಾರ ಇನ್ನೂ ತಂದಿರ್ತೀನಿ, ನೆಕ್ಸ್ಟ್ ವಾರಕ್ಕೆ ಆಗಲೇ ಎಲ್ಲನೂ ಕಲೆ ಮಾಡ್ಕೊಂಡಿರ್ತಾಳೆ. ಅದನ್ನು ಏನು ಬಿಸಾಡೋಕ್ಕಾಗುತ್ತೆ? 3 ಕಾಸು ತಂದು ಕೊಟ್ಟು 3 ಕಾಸು ಕೊಟ್ಟು ತೊಗೊಂಡಿರ್ತೀವಿ ಅದನ್ನ. ಇವಾಗ ಎಷ್ಟು ಕಾಸ್ಟ್ಲಿ ಬಟ್ಟೆಗಳೆಲ್ಲ ನಮ್ಮದೇ ಬಂದ್ಬಿಡುತ್ತೆ. ಇವ್ರಿಗೆ ತೊಗೊಳ್ಳೋ ಬಟ್ಟೆಯಲ್ಲಿ ನಮ್ಮ ಬಟ್ಟೆ ಎಷ್ಟೊಂದು ಬಂದ್ಬಿಟ್ಟಿರುತ್ತೆ.
ಬರೀ ಎಷ್ಟು ಚಡ್ಡಿ ಇದು ನನ್ನ ಫ್ರೆಂಡ್ ಅಮ್ಮ ಪಾಪು 3 ತಿಂಗಳಿದ್ದಾಗ ಹೊಲ್ಕೊಟ್ಟಿದ್ದು. ಇದನ್ನ ಹಿಂಗೆ ಟೈ ಮಾಡೋದು. ನೀವು ವಿಡಿಯೋಸ್ ನೋಡಿದ್ದೀರಾ ಅನ್ಸುತ್ತೆ, ಇನ್ಸ್ಟಾಗ್ರಾಮಲ್ಲಿ ಇದೆ. ಚೆನ್ನಾಗಿದೆ, ಕ್ಯೂಟಾಗಿ ಕಾಣ್ತದೆ ಈ ಡ್ರೆಸ್ಸಲ್ಲಿ. ಇವಳು ಚಿಪ್ಪಾಯಿ ಥರ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು. ಇದ್ರಕ್ಕೆ ಚಡ್ಡಿ ಇದು. ಈ ಡ್ರೆಸ್ ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತದೆ ಅವಳು. ನೀವು ವಿಡಿಯೋಸ್ ಆಲ್ಮೋಸ್ಟ್ ನೋಡಿರ್ತೀನಿ ಅಂದರೆ ನಂಗೆ ತುಂಬ ಇಷ್ಟ. ಈ ಡ್ರೆಸ್ ಹಾಕಿದ್ರೆ ಅವಳು ತುಂಬ ಕ್ಯೂಟಾಗಿ ಕಾಣ್ತದೆ. ಇದಕ್ಕೊಂದು ಇದು ನೋಡಿ, ನಮ್ಮ ನಾದಿನಿ ಮಗಳದು ಎಷ್ಟು ಕ್ಯೂಟಾಗಿದೆ. ಬಟ್ ಇವಾಗ ಅವಳಿಗೆ ಪಾಪಗೆ ಆಗ್ತಾ ಇಲ್ಲ, ಸುಮ್ಮನೆ ವೇಸ್ಟು. ಎಷ್ಟು ಬಟ್ಟೆನಪ್ಪ. ಇನ್ನೂ ಊರಲ್ಲಿ ತುಂಬ ಬಟ್ಟೆ ಇದೆ ಅವಳದು, ಗ್ರ್ಯಾಂಡ್ ಆಗಿರೋದೆಲ್ಲ ಇದೆ. ತುಂಬ ತಂದಿಲ್ಲ ನಾನು, ಯಾರಾದರೂ ಕೊಟ್ಟಿದ್ದಾರೆ ಅಷ್ಟೇ. ನಾನು ಯಾವತ್ತೂ ಗ್ರ್ಯಾಂಡ್ ಬಟ್ಟೆಗಳನ್ನೆಲ್ಲ ತಗೊಳ್ಳಲ್ಲ. ಯಾಕೆಂದರೆ ನಮ್ಮ ಖುಷಿಗಳಿಗೆ ಮಕ್ಕಳಿಗೆ ನಾವು ಇರಿಟೇಟ್ ಮಾಡಬಾರ್ದು. ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ, ಕ್ಯೂಟಾಗಿ ಕಾಣ್ತಾರೆ ಅಂತ ಅವರಿಗೆ ಹಿಂಸೆ ಕೊಡಬಾರ್ದು ನನ್ನ ಪ್ರಕಾರ. ಅದಕ್ಕೆ ನಾನು ಜಾಸ್ತಿ ಕಾಟನ್ ಬಟ್ಟೆಗಳನ್ನ ತೊಗೊತೀನಿ. ಕಾಟನೆಲ್ಲ ಎಷ್ಟು ಚೆನ್ನಾಗಿರೋ ಕ್ಯೂಟ್ ಬಟ್ಟೆಗಳು ಬರುತ್ತಲ್ಲ ಅಂಥದ್ದೇ ಹಾಕೋದು ಅಷ್ಟೇ. ಅವ್ರಿಗೆ ಹಿಂಸೆ ಕೊಟ್ಕೊಂಡು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಂಸೆ ಕೊಡಬಾರ್ದು ಮಕ್ಕಳುಗಳಿಗೆ. ನಂದು ಆ ಪಾಲಿಸಿ. ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳಿಲ್ಲ. ಯಾರು ಗಿಫ್ಟ್ ಕೊಟ್ಟಿದ್ದಾರಲ್ಲ ಅದನ್ನೇ ಹಾಕಿ ಜೈ ಅನ್ನಿಸ್ತೀನಿ. ಇನ್ನೇನಿದ್ರು ಈ ಥರ ಕಾಟನ್ ಬಟ್ಟೆಗಳು, ಕಾಟನ್ ಫ್ರಾಕ್ಗಳು ಆ ಥರ ತೊಗೊತೀನಿ ಅಷ್ಟೇ ನಾನು. ಎಷ್ಟು ಚಡ್ಡಿ ಅಂದರೆ ಒಂದೊಂದು 60-70 ಚಡ್ಡಿ ಇದೆ. ಇನ್ನು ಹೊಸದಾಗ್ತೀನಿ. ಚೆನ್ನಾಗಿದೆ, ಬಟ್ ಆಗಲ್ಲ ಪಾಪುಗೆ. ಅಂದರೆ ಹಾಕ್ಬೇಕಾದ್ರೆ ತುಂಬ ಹಿಂಸೆ ಪಡ್ತಾಳೆ. ಅದಕ್ಕೆ ಇದನ್ನ ಹಾಕಲ್ಲ, ಇಟ್ಟಿರ್ತೀವಿ. ನೋಡೋಣ. ಮುಗಿತಪ್ಪ, ಸುಸ್ತಾಗುತ್ತೆ, ಸೆಕೆ ಆಗುತ್ತೆ. ಈ ಮಳೆಯಲ್ಲೇ ಇಷ್ಟು ಸೆಕೆ. ನಾನು ಏನಾದರೂ ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಒಂದೊಂದು ಕಮೆಂಟ್ ಹಾಕಿ ದಯವಿಟ್ಟು. ನಾನು ಆ ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಈ ವಿಡಿಯೋ ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ, ಏನಾದರೂ ಒಂದು ಕಮೆಂಟ್ ಹಾಕಿದ್ರೆ ನನಗೂ ಒಂದು ಖುಷಿ ಆಗುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೇನಾದರೂ ಬೇಜಾರಾಗಿದ್ದರೆ ಸಾರಿ. ನನ್ನ ಮಾತಿಂದ ಯಾರಿಗಾದರೂ ಇನ್ಸ್ಪೈರ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಫಸ್ಟು ಕಣ್ಣು ಸರಿ ಮಾಡ್ಕೋತೀನಿ, ಕಣ್ಣು ತುಂಬ ಕಡಿತಾ ಇದೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಆ್ಯಂಡ್ ಇನ್ನೊಂದು ವಿಷಯ, ನನ್ನ ಯಜಮಾನ್ರ ಜೊತೆ ವಿಡಿಯೋ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಿಮಗೇನಾದರೂ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಮಾಡಿ ಹಾಕ್ತೀನಿ. ಯಾಕೆಂದರೆ ಅವ್ರು ಇನ್ನೂ ಕಂಫರ್ಟಬಲ್ ಆಗಿಲ್ವಲ್ಲ. ನನಗೂ ಹೊಸ್ತು, ಅವರಿಗೂ ಹೊಸ್ತು. ಇಬ್ಬರು ವೀಡಿಯೋಸ್ ಮಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿದ್ವಿ. ನಾನಷ್ಟು ಕಂಫರ್ಟಬಲ್ ಆಗಿದೆ, ಬಟ್ ಅವರಿಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ನೆಕ್ಸ್ಟಿಂದ ಐ ಥಿಂಕ್ ಅದು ಕನ್ವರ್ಟ್ ಆಗುತ್ತೆ, ಸರಿಯಾಗುತ್ತೆ. ಸೊ ಕಮೆಂಟ್ ಮಾಡಿ ಅವ್ರ ಜೊತೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ 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 ಬಾಯ್.